ನಿರ್ಮಲ ಇಲ್ಲಿವರೆಗೆ ಕಥೆಯನ್ನು ತಂದುಕೊಟ್ಟಿದ್ದೀಯ. ಮುಂದುವರಿಸಬೇಕಾದ್ರೆ ನಮ್ಮ ಕರ್ತವ್ಯ. ನನ್ನ ತಲೆ ಮೇಲಿದ್ದ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸಿದ ಮಟ್ಟಿಗೆ ಅನುಮಾನವೇ ಇಲ್ಲ. ಅಪ್ಪನ ಮಗ ತೊಂದರೆ ಅಂದ್ರೆ ಜಗದಾಕದ ಮಂಗ ನನಗೆ ಅಪ್ಪನ ಮಗ ಅಂತ ಹೇಳ್ತೀಯ. ಇನ್ನು ಗಟ್ಟಿ ಕೇಳಿದ್ರೆ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಹೆಚ್ಚು ಮಾತಾಡಬೇಡ. ಕೇಸರಿ ಆ ವಿಷಯ ನಿನಗೊಂದು ಖುಷಿ ಹೇಳಿಲ್ಲ ಸ್ವಲ್ಪ ಇಲ್ಲ. ಈಗ ಮುಂದಿನ ಕಥೆ ಹಿಂದಿನ ಕಥೆ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಉಂಟು. ಇನ್ನುಳಿದ ಏನು ಗೊತ್ತಾ? ಅಶೋಕವಾದ ಕಥೆ ಹೇಳಿದೆ, ಇನ್ನುಳಿದ ಕಥೆ ಹೇಳಿದಲ್ಲ. ಈ ನೀ ಹೇಳಿದ್ರೆ ಮರದ ಮರಕ್ಕೆ ಯಾರು ಟಿಟ್ಟಿನ ಕುಟ್ಟು ಮಂಗ ಹಂಗ ಟಿಟ್ಟಿನ ಕುಟ್ಟು ಮಂಗ ಮಂಗನೇ ಮಂಗ ಅಂತ ಬಿಸಾಡ್ತಾರೆ. ಈ ಕಡಿದ ಬೀಜ ಇವು ಕಡಿತಾರತ್ತೆ. 10,000 ದಾನವರನ್ನ ಸಹ ಕೊಂದು ಮುಗಿಸಿದ ಇದೊಂದು ಮುಷ್ಟಿಯೇ. ಅವ್ರು ಲಾಭ ಪಡುವಲ್ಲ. ಎಲ್ಲ ಯಮಲೋಕಕ್ಕೆ ಹೋಗಿದ್ದಾರೆ ಬಿಟ್ರೆ ನೀನು ಉಳಿದ ದಾನವರನ್ನ ನೀನು ಬರೆಯಬಹುದು. ರಾಮನಿಗೂ ಸರಿ ಸಮಾನವಾದಂತ ಯುದ್ಧವನ್ನು ಕೊಟ್ಟಂತ ಈ ಇಂದ್ರಜಿತುವಿನಲ್ಲಿ ನಿನ್ನ ಬಲ ಅಂತದ್ದು ಎಲ್ಲ ಹಾಗೆ ಒಂದ್ಸರಿಯ ಒಮ್ಮೆ ದೊಡ್ಡವರು ನೋಡುವಂತ ಹೋಗುದು. ಒಂದು ವೇಳೆ ಏನು ಗೆದ್ದದ್ದು ಆಯ್ತಲ್ಲ ಸೋತ್ರ ಹೇಳುದು ರಾಮನ ಎದುರು ಯುದ್ಧ ಮಾಡುವ ಸಾಮಾನ್ಯ ಅಲ್ಲ. ಪಲಾಯನ ಸೂತ್ರವನ್ನು ಕಂಡು ಮಂಗ ಬೃಹತ್ತಾಕಾರದ ಮಂಡೆಯನ್ನು ನೋಡಿ ಒಮ್ಮೆ ನಾವು ಬಂಡೆಗೆ ನಮ್ಮ ಮಂಡೆಯನ್ನ ಕೊಟ್ಟು ಬಡಿತೇವೆ. ಕಾರಣ 1,000 ಹೋಳಾಗ್ತದೆ. 1,000 ಹೋಳಾಗ್ತದೆ. ಯಾವಾಗ ಬಂಡೆಯ ಸಲೆಯನ್ನ ನೋಡಿ ಹೊಡೆಯದಿದ್ದರೆ 1,000 ಅಲ್ಲ 1,000 ಹೋಳಾದ್ರೂ ಆಗಿತ್ತು. ಆದರೆ ಬಂಡೆಯ ಸಲೆಯನ್ನ ನೋಡಿ ಹೊಡೆದ್ರೆ ಹಾಗೆ 2 ಹೋಳಾಗ್ತದೆ. ಹೌದು, ನಿಮ್ಮ ಸೆಲೆ ನೋಡಿ ಹೊಡೆದಲ್ಲ ಗೊತ್ತಾಯ್ತು. ಅದು ಫಲಾನ ಸೂತ್ರ ಕಂಡಿದ್ದು ಆಗಿದ್ದು ಹಾನಮಾನ. ಅಲ್ಲಿ ನೋಡ ನಿಮ್ಮ ಪಕ್ಷದವರು ಕರೀತಾ ಇದ್ದಾರೆ. ಇಂದ್ರಜಿತ್ತು ನಮ್ಮ ಲೆಕ್ಕಕ್ಕೆ ಅಲ್ಲ. ಮತ್ತೆ ಹೌದು ಎಲ್ಲಿದ್ದಾರೆ ಎಲ್ಲ ಸ್ಥಿತಿಗಳಿದ್ದ. ಮತ್ತೆ ಯಾವ್ದು ಬದಲಾವಣೆ ಎಲ್ಲೂ ಇಲ್ಲ. ನೋಡ್ತಾ ಇದ್ದ ಹನುಮನ ಬಗ್ಗೆ ಧೈರ್ಯ ಉಂಟು. ಯಾರಿಗೆ? ಬಜರಂಗಿಗಳಿಗೆ. ಅದ್ರ ಬಗ್ಗೆ ಅನುಮಾನವೇ ಅಲ್ಲ. ಅದು ನಗಾಡ್ತಾ ಇದ್ದಾರೆ. ಏನು ಒಬ್ರು ಬೀಳಿದಲ್ಲ ಇಂದ್ರಜಿತ್ತು ಇವ್ರದೆಲ್ಲ ಪೂರ್ಣ ಇದೆ. ನೋಡಿ ನಮ್ಮ ಕಣ್ಣಿಗೆ ಕಾಡುದು ಸ್ವರಕ್ಕೆ ಅಂತ ಧನುಜರು ಮಾಯಾವಿಗಳು ಎಲ್ಲ ಅರ್ಥವಿಸಿಕೊಂಡಿದ್ದಾರಲ್ಲ. ಪೆಟ್ಟು ಬೀಳ್ತದೆ ಅಂತ ತಿಳಿದ್ರೆ ಹಾಗೆಂದು ನಾವು ಬಿದ್ರತ್ತು ಆಯ್ತಲ್ಲ ಅವ್ರನ್ನ ಮಾತಾಡೋದು ನೋಡ್ಬೇಕು. ಅವ್ರ ಬಿದ್ರಿ ಎಲ್ಲಿ ಇರುವುದೇ ಇಲ್ಲ. ಈಗೆಲ್ಲೋ ನೋಡೋಣ ಸೀತೆಯ ನೆವನದಿಂದಲಿ ಪ್ಲವಾಗ ನೆದುರುಳು ತಲೆಯರಿ ಪಿಂದರಿವರೆಂದೆನು ಅವನಿಜಾಗಯ ತಿರದಿ ಮಾಯದ ಯುವತಿಯನ್ನು ನಿರ್ಮಿಸುತ್ತ ಅವನಿಜಾತೆಯ ತೆರದಿ ಮಾಯದ ಯುವತಿಯನ್ನು ನಿರ್ಮಿಸುತ್ತ ಇದಾ ಯೋಗ್ಯವಾದದ್ದು. ವಿರೋಧಿ ಪಕ್ಷದಲ್ಲಿ ಯುದ್ಧವನ್ನು ಮಾಡುತ್ತಿರುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಪಾಲಿಗೆ ಸೋಲಿನ ಸುರಿಮಳೆ ಎನ್ನುವುದು ದಾನವರ ಬದುಕಿಗೆ ಆಗಿ ಹೋಯಿತಲ್ಲ. ಹಾಗಾದ್ರೆ ವಿರೋಧಿ ಪಕ್ಷದವರನ್ನ ಕುಗ್ಗಿಸಬೇಕು. ಅವರ ಆತ್ಮಸ್ಥೈರ್ಯ ಎನ್ನುವುದು ಹೆಚ್ಚುವುದಕ್ಕೆ ಕಾರಣ ಒಬ್ಬಳು ಹೆಣ್ಣು. ಹಾಗಂತಾದ್ರೆ
ಅವಳು ಇದ್ರೆ ಮಾತ್ರ ಅಲ್ಲ ಇವರು ಯುದ್ಧ ಮಾಡುವುದು. ಹಾಗಾದ್ರೆ ಏನು ಮಾಡೋಣ, ಏನು ಮಾಡೋಣ, ಏನು ಮಾಡೋಣ? ಇದೇ ಒಳ್ಳೆಯ ಉಪಾಯ. ಆ ಸೀತೆಯನ್ನ ತಂದು ಅವರ ಮುಂಭಾಗದಲ್ಲಿ ಕಾಟಿದ್ದು ಚೆಲ್ಲೆ ಅಂತಾದ್ರೆ ಅವರ ಧೈರ್ಯ ಸ್ಥೈರ್ಯ ಎನ್ನುವುದು ಕುಗ್ಗಿ ಹೋಗ್ತದೆ. ತಡ ಮಾಡುವುದಲ್ಲ. ಬದುಕಿಸು ಮಕ್ಕಳನ್ನು ಕೂಡಿರ್ತೆನೊಮ್ಮೆ ಬದುಕಿಸು. ನೋಡಿದೆ ಏನಯ್ಯೋ ಹನುಮ ಮತಿವಂತ ಕಲಾನೆ ಕೇಳು. ಮತಿವಂತ ಕಳನೆ ಕೇಳು. ಪೌಲತ್ಯಜಾಸುತ ನಿನ್ನ ತಾತ ಕಾಳು. ಪೌಲತ್ಯಜಾಸುತ ತಾತ ಕಾಳು. ಪತಿಫಲಾನ್ವಿತ ಭೂತಪತಿ ಭಕ್ತನಲ್ಲ. ಪತಿಫಲಾನ್ವಿತ ಭೂತಪತಿ ಭಕ್ತ ಅನ್ಯಾಯ ಪದಾಗತಿಯವನಲ್ಲ. ಶ್ರುತಿಶಾಸ್ತ್ರ ಗೋವಿದ ಅನ್ಯಾಯ ಪದಾಗತಿಯವನಲ್ಲ. ಶ್ರುತಿಶಾಸ್ತ್ರ ಗೋವಿದ ಮತಿವಂತ ಕಲಾನೆ ಕೇಳು. ಸೀತಾ ಮಾತೆ ಕೊಲ್ಲೋದಕ್ಕೆ ಹೋಗಬೇಡ. ನಿಮ್ಮತ್ತ ಇದು ಸರಿಯೇ, ಯೋಗ್ಯವೇ? ಮತಿವಂತ ಎಲ್ಲ ದಾನವರು ಸಹ ಮತಿಗಳ ಸರಿ ಇರುವುದಿಲ್ಲ. ಆದ್ರೆ ನೀವು ಮತಿವಂತ, ಬುದ್ಧಿವಂತ, ಜ್ಞಾನವಂತ. ಏನು ಸ್ವಲ್ಪ ನೆನಪಿಲ್ಲೋ? ನೆನಪಿಲ್ಲೋ? ನಾನೊಬ್ಬ ಮತಿವಂತ ಜ್ಞಾನವಂತ ಎನ್ನುವುದು ನನಗೆ ಗೊತ್ತುಂಟು. ಪ್ರತ್ಯೇಕವಾಗಿ ನೀನು ಹೇಳಿ ನಾನು ತಿಳಿದುಕೊಳ್ಬೇಕಾಗುತ್ತಿಲ್ಲ. ವಿಶ್ವವಸು ಕೈ ಕಥೆಯ ಮಗ ಅದು ನಿನ್ನ ಅಪ್ಪ ಅಲ್ಲವೇನು? ಲೋಕ ರಾವಣ, ರಾವಣ ಎಲ್ಲ ತಿಂದ ಮಾಡಿ ನನ್ನ ಅಂತವರ ಮಗನಾಗಿ ನನ್ನ ಅಮ್ಮನ ಕೊಲ್ಲಕ್ಕೆ ಹೋಗ್ತೀಯಲ್ಲ, ಇದು ಸರಿಯಾಗಿ ಸರಿಯಾಗಿ ಕೇಳ್ತಾ ಇದ್ದೇನೆ. ಈ ಪರಿ ಕಲಿಸಿದ ಈ ಕಲಿ ಮರದಿಂದ ಮರಕ್ಕೆ ಹಾರುವ ಟಿಟ್ಟಿರಿ ಗುಟ್ಟುವ ಮಂಗ ನಮಗೆ
ಕಳ್ಳನ್ನೇ ಕೇಳು. ದಾನವರ ಕುಲಕ್ಕೆ ಶಿರೋಧಾರಿಣಿ ನೀನು ಎಂಬುದಾಗಿ ಹೇಳ್ತಾ ಅದು ಮಟ್ಟಿಗೆ ಅನುಮಾನವೇ ಇಲ್ಲ. ನೀನೊಬ್ಬ ಸಮಯ ಸಾಧಕ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಕ್ಷಣಕ್ಕೊಂದು ಬದಲಾವಣೆ ಬುದ್ಧಿ ಬುದ್ಧಿ ವಿಚಲಿತ ಆಗುವ ಹಾಗೆ ನಮ್ಮ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಮುಂದಾಗ್ತಾ ಇದೆಯಾ? ನಿನ್ನ ಹಾಗೆ ನಾವಲ್ಲ. ಇದು ಈ ಪೂಜಾ